ಭಾರತದ ನೆಲದ ಮೇಲೆ ಪಾಕ್ ಕಣ್ಣು ಅಸಲಿ ಟಾರ್ಗೆಟ್ ಏನು ಹಾಗಾದ್ರೆ? ದಾಯಾದಿ ದೇಶಕ್ಕೆ ಭಾರತವೇ ಟಾರ್ಗೆಟಾ? ಭಾರತದ ನೆಲದ ಮೇಲೆ ಪಾಕಿಸ್ತಾನ ಕಣ್ಣನ್ನ ಇಟ್ಟಿದೆ. ಅಸಲಿ ಟಾರ್ಗೆಟ್ ಏನು? ಯಾವ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ದಾಯಾದಿ ದೇಶಕ್ಕೆ ಭಾರತವೇ ಟಾರ್ಗೆಟಾ? ನಮ್ಮ ದೇಶವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಹೊಸ ಹೊಸ ವ್ಯೂಹ ರಚಿಸುತ್ತಿದೆ ಪಾಕಿಸ್ತಾನ. ಇದೀಗ ಅಂತರಿಕ್ಷದ ಮೂಲಕ ಭಾರತಕ್ಕೆ ಸೆಡ್ಡನ್ನ ಹೊಡಿತಾ ಇದ್ದಾರೆ. ಕಳೆದ 16 ತಿಂಗಳಲ್ಲಿ ಅಂತರಿಕ್ಷಕ್ಕೆ 6 ಸ್ಯಾಟಲೈಟ್, ಅರ್ತ್ ಅಬ್ಸರ್ವೇಷನ್ ಉಪಗ್ರಹದ ಸಂಚಲನ. ಇದು ಭಾರತಕ್ಕೆ ನಿಜಕ್ಕೂ ಡೇಂಜರ್ ಸಂಕೇತನ? ಹೌದು ಅಂತಿದೆ ಭಾರತದ ಗುಪ್ತಚರ ವಿಭಾಗ. ಸೈನಿಕ ನಿಗಾ ಸಾಮರ್ಥ್ಯ ಹೆಚ್ಚಿಸಲು ಬಳಕೆ ಶಂಕೆ ವ್ಯಕ್ತವಾಗ್ತಾ ಇದೆ. ಭಾರತದ ಮೇಲೆ ಪಾಕ್ ಸೇನೆ ನಿರಂತರ ಕಣ್ಗಾವಲು. ಈಗಾಗಲೇ ಭಾರತದ ನೆಲದ ಮೇಲೆ ಪಾಕಿಸ್ತಾನ ಕಣ್ಣು. ಅಸಲಿ ಟಾರ್ಗೆಟ್ ಏನು? ಭಾರತದ ಮೇಲೆ ಪಾಕ್ ಸೇನೆ, ಭಾರತದ ಸೇನಾ ನೆಲೆಗಳ ಮೇಲೆ ಪಾಕಿಸ್ತಾನ ನಿಗಾವನ್ನ ಇಟ್ಟಿದೆ. ಚೀನಾ ತಾಂತ್ರಿಕ ನೆರವಿನಿಂದ ಪಾಕ್ ಸಾಮರ್ಥ್ಯ ವಿಸ್ತರಣೆ. ಚೀನಾ ದೇಶವನ್ನ ಕೂಡ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ. ಚೀನಾ ಮತ್ತು ಪಾಕಿಸ್ತಾನ ಭಾರತದ ನೆಲದ ಮೇಲೆ ಪಾಕ್ ಕಣ್ಣು. ನೋಡಿ, ಈಗಾಗಲೇ ಒಂದು ಕಡೆ ಸೈನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಿಲಿಟರಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಇನ್ನು ನಮ್ಮಲ್ಲಿರುವಂಥ ಯುದ್ಧ ವಿಮಾನಗಳಾಗಿರ್ಬೋದು, ಕ್ಷಿಪಣಿಗಳ ಮಿಸೈಲ್ಸ್ಗಳಾಗಿರ್ಬೋದು ಎಷ್ಟು ಸ್ಟ್ರಾಂಗ್ ಆಗಿದೆ, ಇವೆಲ್ಲವನ್ನ ಕೂಡ ಇದೀಗ ಚೀನಾ ಮತ್ತು ಪಾಕಿಸ್ತಾನ ಸೇರಿ ಪ್ಲಾನ್ ಅನ್ನು ರೂಪಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಭಾರತದ ಮೇಲೆ ಟಾರ್ಗೆಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ತ್ ಅಬ್ಸರ್ವೇಷನ್ ಉಪಗ್ರಹ ಇದು ಭಾರತಕ್ಕೆ ನಿಜಕ್ಕೂ ಡೇಂಜರ್ ಸಂಕೇತನ ಅಂತ ನೋಡಿದ್ರೆ ಎಸ್. ವಿರೋಧಿಗಳು ಯಾವಾಗಲೂ ಕೂಡ ದೇಶದ ಮೇಲೆ, ಈಗ ನಮ್ಮ ವಿರೋಧಿಗಳು, ಭಾರತದ ವಿರೋಧಿಗಳು ಅಂತ ಅಂದರೆ ಪಾಕಿಸ್ತಾನಿಗಳು ಟಾರ್ಗೆಟ್ ಅನ್ನ ಇಟ್ಕೊಂಡು ಕೂತಿದ್ದಾರೆ. ಯಾವಾಗ ಬೇಕಾದ್ರೂ ಟಾರ್ಗೆಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಅಷ್ಟು ಈಸಿ ಆಗಿಲ್ಲ. ಭಾರತದ ಸೇನೆ, ಭಾರತದ ಸೇನಾ ನೆಲೆಗಳು, ಭಾರತ ಮಿಲಿಟರಿ ಅಷ್ಟು ವೀಕ್ ಆಗಿಲ್ಲ. ನಿಮ್ಮನ್ನೆಲ್ಲ ಅಲ್ಲೇ ಮಟ್ಟ ಹಾಕುವಂಥ ಶಕ್ತಿ ನಮ್ಮ ಭಾರತಕ್ಕೆ ಇದೆ. ನೀವೇನೇ ತಂತ್ರ ಕುತಂತ್ರಗಳನ್ನ ಮಾಡಿದ್ರು ಕೂಡ, ಚೀನಾ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು, ಏನೇ ತಂತ್ರ ಕುತಂತ್ರ ಮಾಡಿದ್ರು ಕೂಡ ಅದನ್ನ ಮಟ್ಟ ಹಾಕುವಂಥ ಶಕ್ತಿ ಭಾರತಕ್ಕೆ ಇದೆ.